ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಸಿಂಪಲ್ಲಾಗಿ ಪಲಾವ್ ಮಾಡೋದನ್ನು ತೋರಿಸ್ತೀನಿ. ನಾನು ಮೊದಲಿಗೆ ಚಕ್ಕೆ, ಲವಂಗ, ಆಮೇಲೆ ಎಲೆ ಹಾಕ್ಕೊಂಡು, ಪಲಾವ್ ಎಲೆ ಹಾಕ್ಕೊಂಡು, ಒಂದು ಜಾಕಾಯಿ ಹಾಕ್ಕೊಂಡು, ಒಂದು ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ. ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು 2-3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ. ಒಂದು ಟೊಮಾಟೊ, ಒಂದು ಸ್ವಲ್ಪ ಬೀನ್ಸು, ಒಂದು ಸ್ವಲ್ಪ ಕ್ಯಾರೆಟು ಹೆಚ್ಚಿಟ್ಕೊಂಡಿದ್ದು. ಸ್ವಲ್ಪ ಬೀನ್ಸು ಕ್ಯಾರೆಟ್ ಹಾಕ್ಕೊಳ್ಬೇಕು. ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ, ಅದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಸ್ವಲ್ಪ ಪುದೀನ ಹಾಕಿದ್ದೀನಿ. ನೋಡಿ ಒಂದು ಗ್ಲಾಸ್ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. 1/4 ಗ್ಲಾಸು, 1/4 ಗ್ಲಾಸ್ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ. ಇದು ಪಲಾವ್ಗೆ ಎಲ್ಲ ಒಗ್ಗರಣೆ ರೆಡಿ ಆಗ್ತಾ ಇದೆ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ನಾನು ಇಬ್ಬರಿಗೆ ಮಾಡ್ತಾ ಇರೋದು ಪಲಾವು. ಅದಕ್ಕೆ ಒಂದು ಚಿಕ್ಕ ಕಾಫಿ ಕುಡಿಯೋ ಗ್ಲಾಸಿಂದ 1/4 ಗ್ಲಾಸ್ ಅಕ್ಕಿ, ಬಾಸ್ಮತಿ ಅಕ್ಕಿ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಟೊಮಾಟೊ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಟೊಮಾಟೊ ಆದರೆ ಸಾಕು, ಜಾಸ್ತಿ ಟೊಮಾಟೊ ಆಗಿಬಿಡುತ್ತಿಲ್ಲ ಅಂದರೆ ಟೊಮಾಟೊ ಬಾತ್ ಥರ ನೋಡಿ. ಈ ಕಡೆ ಮಶ್ರೂಮು ಫ್ರೈ ಮಾಡ್ತಾಯಿದ್ದೀನಿ. ಈ ಮಶ್ರೂಮ್ ಹಾಗೆ ಮೇಲೆ ಹಾಕ್ಕೊಂಡು ತಿನ್ನಬೇಕು ಪಲಾವ್ಗೆ. ಅದನ್ನು ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ. ಈಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗ್ತಾಯಿದೆ ಚೆನ್ನಾಗಿ ನೋಡಿ. ಇದಕ್ಕೆ 1 ಗ್ಲಾಸು 2/4 ಗ್ಲಾಸ್ ನೀರು ಹಾಕಿದ್ದೀವಿ ಅಷ್ಟೇ. ಮೇಲೊಂದು ಸ್ವಲ್ಪ ಹಾಕಿದ್ದೀವಿ ಅಷ್ಟೇ. 2 ಗ್ಲಾಸು ಒಂದು ಸ್ವಲ್ಪ ಮೇಲೆ ನೀರು ಹಾಕಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ ನೋಡಿ. ಸಾಲ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಬೇಕು. ಮಶ್ರೂಮ್ ಹುರಿತಾ ಇದ್ದೀನಿ ಹಾಗೆ ನೋಡಿ. ಸಾಲ್ಟ್ ಹಾಕ್ಕೊಂಡ ನಂತರ ನೆನೆಸಿಟ್ಟಿರ್ತೀವಲ್ಲ ಅಕ್ಕಿ, ಬಾಸ್ಮತಿ ರೈಸ್ ತೊಳೆದು ನೆನೆಸಿಟ್ಟಿದ್ದು ಅದನ್ನು ಹಾಕ್ಕೊಳ್ತೀನಿ. 1/4 ಗ್ಲಾಸು ಹಾಕಿದ್ದೆ ನೋಡಿ. ಕುಕ್ಕರ್ ವಿಸಿಲು 2-3 ವಿಸಿಲ್ ತೊಗೊಂಡ್ರೆ ಸಾಕು, ಆಗಿಬಿಡುತ್ತೆ. ಒಂದು 5 ನಿಮಿಷನೇ ಸಾಕು, 5 ನಿಮಿಷದಲ್ಲೇ ಆಗಿಬಿಡುತ್ತೆ. ಚಿಕ್ಕ ಕುಕ್ಕರು ಬೇಗನೆ ವಿಸಿಲ್ ಬರುತ್ತೆ. 5 ನಿಮಿಷದಲ್ಲೇ ಅನ್ನ ಆಗುತ್ತೆ, ರೆಡಿ ಆಗುತ್ತೆ. ನೋಡಿ 2 ವಿಸಿಲ್ ಆಯಿತು. ಈಗ 3ನೇ ವಿಸಿಲ್ ಕೂಡ ನೋಡಿ. 3 ವಿಸಿಲ್ ಆಯಿತು. ಈಗ ಮಶ್ರೂಮ್ ಫ್ರೈ ಮಾಡ್ತಿದ್ವಲ್ಲ, ಆ ಮಶ್ರೂಮು ಚೆನ್ನಾಗೆಲ್ಲ ನೀರು ಹೋಗೋವರೆಗೂ ಫ್ರೈ ಮಾಡಬೇಕು ನೋಡಿ. ಚೆನ್ನಾಗಾಗಿದೆ. ಈಗ ನೋಡಿ ಇದಕ್ಕೆ ರಾಯ್ತ ಮಾಡ್ತೀವಿ. ಮೊದಲು ಮೊಸರು ಹಾಕಬೇಕು. ಒಂದು ಬಟ್ಲು ಮೊಸರು ಹಾಕ್ಕೊಂಡ್ರೆ ಸಾಕು, ಜಾಮೂನ್ ಬಟ್ಲಿಂದ. ಆಮೇಲೆ ಸ್ವಲ್ಪ ಸಾಲ್ಟು, ಆಮೇಲೆ ಸ್ವಲ್ಪ ಚಾಟ್ ಮಸಾಲ ನೋಡಿ. ಚಾಟ್ ಮಸಾಲ ಹಾಕಬೇಕು. ನಂತರ ಇದನ್ನು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಸರು ಬಜ್ಜಿ ಮಾಡ್ತೀವಲ್ಲ ಪಲಾವ್ಗೆ, ಅದೇ ಥರ ಇದು. ಈರುಳ್ಳಿ, ಟೊಮಾಟೊ ಎಲ್ಲ ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದಿತ್ತು, ಅದನ್ನು ಹಾಕಿದ್ವಿ ನೋಡಿ. ಸಣ್ಣಗೆ ಕೊತ್ತಂಬರಿ ಮತ್ತು ಈರುಳ್ಳಿ ಅಷ್ಟೇ ಹಾಕಿದ್ದು, ಟೊಮಾಟೊ ಏನು ಬೇಡ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ನಂತರ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಖಾರ ಬೂಂದಿ ಇರುತ್ತಲ್ಲ, ಖಾರ ಬೂಂದಿ ಮೇಲೆ ಹಾಕಬೇಕು. ಇದು ಪಲಾವ್ಗೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ರಾಯ್ತ. ನೋಡಿ ಮಶ್ರೂಮ್ಗೆ ಒಂದು ಸ್ವಲ್ಪ ಸಾಲ್ಟ್ ಉದುರಿಸಿದ್ದೀವಿ ಮೇಲೆ. ಇದೆಲ್ಲ ಫ್ರೈ ಆಗಿದೆ ನೋಡಿ. ಸ್ವಲ್ಪ
ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇದು ಈಗ ಪಲಾವ್ಗೆ ರಾಯ್ತ ಒಂದು ಬಟ್ಲಲ್ಲಿ ಹಾಕ್ಕೊಳ್ಬೇಕು. ನೋಡಿ, ಒಂದು ಬಟ್ಲಲ್ಲಿ ಹಾಕಿ ಮೇಲೆ ಖಾರ ಬುಂದಿ ಉದುರಿಸ್ಬೇಕು. ನೋಡಿ, ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈಗ ಪಲಾವು ರೆಡಿಯಾಗಿದೆ. ಕುಕ್ಕರೆಲ್ಲ ಬೇಯಿಸಿ ಬಿಟ್ಟು ಹಾಗೆ ಆಫ್ ಮಾಡಿದ್ನಲ್ಲ, ಈಗ ಓಪನ್ ಮಾಡಿದೆ. ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ್ಮೇಲೆ ನೋಡಿ ಪಲಾವ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದು 1/4 ಗ್ಲಾಸ್ಗೆ 2 ಗ್ಲಾಸು ಮೇಲೆ ಸ್ವಲ್ಪ ನೀರು ಹಾಕಿದ್ದೆ ಅಷ್ಟೇ. ನೋಡಿ ಹೇಗಾಗಿದೆ, ತುಂಬ ಚೆನ್ನಾಗಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗಿತ್ತು. ನೀವು ಮಾಡಿ ನೋಡಿ, ತುಂಬಾ ಬೇಗ ಆಗುತ್ತೆ. ಒಂದು 10 ಮಿನಿಟ್ಸಲ್ಲೇ ಆಗುತ್ತೆ. ಇದು ಸಿಂಪಲ್ಲಾಗಿ ಮಸಾಲೆ ಎಲ್ಲ ಹಾಕಿರೋದ್ರಿಂದ ತುಂಬ ಬೇಗ ಆಗುತ್ತೆ. ನೋಡಿ, ಮೇಲೆ ಈಗ ಮಶ್ರೂಮ್ ಫ್ರೈ ಮಾಡಿರ್ತೀವಲ್ಲ, ಅದನ್ನು ಹೀಗೆ ಹಾಕ್ಕೊಂಡು ಪಲಾವ್ಗೆ ಹೀಗೆ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದು ರಾಯ್ತ. ಇದಕ್ಕೆ ಮೊಸರು, ಬುಂದಿ ಕಾಳು ಎಲ್ಲ ಹಾಕಿದ್ದೀವಿ. ಖಾರ ಬುಂದಿ ಎಲ್ಲ ಹಾಕಿ ನೋಡಿ ಚೆನ್ನಾಗಾಗಿದೆ. ನೋಡಿ, ಮಶ್ರೂಮ್ ಜೊತೆ ಹೀಗೆ ಪಲಾವ್ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಬೇಗನೆ ಮಾಡ್ಬೋದು, ಕಡಿಮೆ ಸಮಯದಲ್ಲೇ. ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗಿತ್ತು. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಿಂಪಲ್ಲಾಗಿರೋ ವಿಡಿಯೋ ಹಾಕ್ತಾ ಇರ್ತೀನಿ, ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.